ಹಾಯ್ ಟ್ರೈನೀಸ್, ಈ ಸೆಷನ್ ಅಲ್ಲಿ PWM ಕಂಟ್ರೋಲರ್ ಕನೆಕ್ಟ್ ಮಾಡುವುದರ ಜೊತೆಗೆ ಸೌರ ಫಲಕ ಮತ್ತು ಸೌರ ಬ್ಯಾಟರಿಯೊಂದಿಗೆ ಸಂಪರ್ಕಿಸಲು ಮತ್ತು ಇನ್ಪುಟ್ ಅಥವಾ ಔಟ್ಪುಟ್ ಕರೆಂಟ್ ಮತ್ತು ಬ್ಯಾಟರಿ ವೋಲ್ಟೇಜ್ ಅನ್ನು ವಿವಿಧ ಸಮಯ ಇಂಟರ್ವಲ್ಸ್ ಗಳಲ್ಲಿ ಗಮನಹರಿಸಿ ನೋಟ್ ಮಾಡುವುದನ್ನು ಕಲಿಯುತ್ತೇವೆ. ಈ ಸೆಷನ್ ಕೊನೆಯಲ್ಲಿ ನೀವು ಚಾರ್ಜ್ ಕಂಟ್ರೋಲರ್ನ ಅಗತ್ಯತೆ ಮತ್ತು ಪ್ರಕಾರಗಳನ್ನು ಗುರುತಿಸಲು ಸಾಧ್ಯವಾಗುತ್ತದೆ. ಸೌರ ಫಲಕ ಮತ್ತು ಸೌರ ಬ್ಯಾಟರಿಯ ಶಕ್ತಿಯನ್ನು ನಿಯಂತ್ರಿಸುವಲ್ಲಿ PWM ನಿಯಂತ್ರಕದ ಪಾತ್ರವನ್ನು ವಿವರಿಸಲು ಮತ್ತು PWM ನಿಯಂತ್ರಕವನ್ನು ಸೌರ ಫಲಕ ಮತ್ತು ಸೌರದೊಂದಿಗೆ ಸಂಪರ್ಕಿಸುವ ಹಂತಗಳು ಹಾಗೂ ಕರೆಂಟ್ ಮತ್ತು ವೋಲ್ಟೇಜ್ ಅನ್ನು ದಾಖಲಿಸಲು ವಿವರಿಸಲು ಕಲಿಯುತ್ತೀರಿ. ಚಾರ್ಜ್ ನಿಯಂತ್ರಕವು ಮೂಲಭೂತವಾಗಿ ವೋಲ್ಟೇಜ್ ಅಥವಾ ಕರೆಂಟ್ ಕಂಟ್ರೋಲರ್ ಆಗಿದ್ದು ಬ್ಯಾಟರಿಗಳು ಚಾರ್ಜ್ ಆಗುವಂತೆ ಮಾಡುತ್ತದೆ ಮತ್ತು ಅಧಿಕ ಚಾರ್ಜ್ ಆಗುವುದನ್ನು ತಡೆಯುತ್ತದೆ. ಇದು ಸೌರ ಫಲಕಗಳಿಂದ ಬರುವ ಮತ್ತು ಬ್ಯಾಟರಿಗೆ ಹೋಗುವ ವೋಲ್ಟೇಜ್ ಮತ್ತು ಕರೆಂಟ್ ಅನ್ನು ನಿಯಂತ್ರಿಸುತ್ತದೆ. ಬ್ಯಾಟರಿಗಳನ್ನು ಬಳಸುವ ಹೆಚ್ಚಿನ ಸೌರ ವಿದ್ಯುತ್ ವ್ಯವಸ್ಥೆಗೆ ಸೌರ ಚಾರ್ಜ್ ನಿಯಂತ್ರಕಗಳು ಅವಶ್ಯಕ. ಇದು ಸೌರ ಫಲಕಗಳಿಂದ ಬ್ಯಾಟರಿಗಳಿಗೆ ಚಲಿಸುವಾಗ ಶಕ್ತಿಯನ್ನು ನಿಯಂತ್ರಿಸುತ್ತದೆ. ಹೆಚ್ಚು ಚಾರ್ಜ್ ಮಾಡಿದರೆ ಬ್ಯಾಟರಿ ಬಾಳಿಕೆ ಕಡಿಮೆಯಾಗುತ್ತದೆ. ಸೌರ ಚಾರ್ಜ್ ಕಂಟ್ರೋಲರ್ ಈ ಕೆಳಗಿನ ಪ್ರಮುಖ ಕಾರ್ಯಗಳನ್ನು ನಿರ್ವಹಿಸುತ್ತದೆ. ಇದು ಬ್ಯಾಟರಿಯನ್ನು ಚಾರ್ಜ್ ಮಾಡುತ್ತದೆ. ಬ್ಯಾಟರಿಯನ್ನು ಸಂಪೂರ್ಣವಾಗಿ ಚಾರ್ಜ್ ಮಾಡಿದಾಗ ಸೂಚನೆಯನ್ನು ನೀಡುತ್ತದೆ. ಲೋಡ್ ಅನ್ನು ಸಂಪರ್ಕಿಸುತ್ತದೆ ಅಥವಾ ಸಂಪರ್ಕ ಕಡಿತಗೊಳಿಸುತ್ತದೆ. ಬ್ಯಾಟರಿ ವೋಲ್ಟೇಜ್ ಅನ್ನು ಮೇಲ್ವಿಚಾರಣೆ ಮಾಡುತ್ತದೆ ಮತ್ತು ಕನಿಷ್ಠ ಲೋಡ್ ಅನ್ನು ಡಿಸ್ಕನೆಕ್ಟ್ ಮಾಡುತ್ತದೆ. ಸೌರ ಫಲಕವನ್ನು ಸರ್ಕ್ಯೂಟ್ಗೆ ಸಂಪರ್ಕಿಸುತ್ತದೆ ಅಥವಾ ಸಂಪರ್ಕ ಕಡಿತಗೊಳಿಸುತ್ತದೆ. ಬ್ಯಾಟರಿಯನ್ನ ಹೆಚ್ಚು ಚಾರ್ಜ್ ಮಾಡದಂತೆ ರಕ್ಷಿಸುತ್ತದೆ. ಬ್ಯಾಟರಿಯನ್ನ ತಡೆಯುತ್ತದೆ. ಆಳವಾದ ಡಿಸ್ಚಾರ್ಜ್ನಿಂದ ರಿವರ್ಸ್ ಕರೆಂಟ್ ಫ್ಲೋ ಮತ್ತು ಬ್ಲಾಕ್ ಅನ್ನ ಮೇಲ್ವಿಚಾರಣೆ ಮಾಡುತ್ತದೆ. ಚಾರ್ಜಿಂಗ್ ಆನ್, ಬ್ಯಾಟರಿ ಕನೆಕ್ಟ್, ಸೋಲಾರ್ ಆನ್ ಇತ್ಯಾದಿಗಳನ್ನು ಸೂಚಿಸುತ್ತದೆ. ವಾಣಿಜ್ಯ ಚಾರ್ಜ್ ಕಂಟ್ರೋಲರ್ಗಳು 10 ಆಂಪಿಯರ್ನಿಂದ 40 ಆಂಪಿಯರ್ ಚಾರ್ಜಿಂಗ್ ಕರೆಂಟ್ ಅನ್ನು ಹೊಂದಿವೆ ಎಂಬುದನ್ನು ದಯವಿಟ್ಟು ಗಮನಿಸಿ. ಮೂಲಭೂತವಾಗಿ 3 ವಿಧದ ಚಾರ್ಜ್ ನಿಯಂತ್ರಕಗಳಿವೆ. ಅವುಗಳೆಂದರೆ ಆನ್ ಅಥವಾ ಆಫ್ ಟೈಪ್ ಕಂಟ್ರೋಲರ್, ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ ಮತ್ತು ಗರಿಷ್ಠ ಪವರ್ ಪಾಯಿಂಟ್ ಟ್ರ್ಯಾಕಿಂಗ್. ನಾವೀಗ ಸೌರ ಫಲಕ ಮತ್ತು ಸೌರ ಬ್ಯಾಟರಿಯ ಶಕ್ತಿಯನ್ನು ನಿಯಂತ್ರಿಸುವಲ್ಲಿ PWM ನಿಯಂತ್ರಕದ ಪಾತ್ರವನ್ನು ನೋಡೋಣ. PWM ನಿಯಂತ್ರಕದಲ್ಲಿ ಅಪೇಕ್ಷಿತ ಬ್ಯಾಟರಿ ವೋಲ್ಟೇಜ್ ಅನ್ನು ತಲುಪಿದಾಗ ಔಟ್ಪುಟ್ ಸಾಕಷ್ಟು ವೇಗವಾಗಿ ಆನ್ ಅಥವಾ ಆಫ್ ಆಗುತ್ತದೆ. ಬ್ಯಾಟರಿ ವೋಲ್ಟೇಜ್ ಸ್ಥಿರವಾಗಿರುತ್ತದೆ. ಇದು ಹೆಚ್ಚು ಸಂಪೂರ್ಣವಾಗಿ ಚಾರ್ಜ್ ಮಾಡಲಾದ ಬ್ಯಾಟರಿಯನ್ನು ಉತ್ಪಾದಿಸುತ್ತದೆ. ಹೆಚ್ಚಿನ ಚಾರ್ಜ್ ನಿಯಂತ್ರಕಗಳು ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ ಅನ್ನು ಬಳಸುತ್ತವೆ. ಇದು ಒಂದು ಪ್ರಕ್ರಿಯೆಯಾಗಿದ್ದು ಬ್ಯಾಟರಿಯು ಸಂಪೂರ್ಣವಾಗಿ ಚಾರ್ಜ್ ಆಗುವ ಸ್ಥಿತಿಯನ್ನು ತಲುಪಲು ಪ್ರಾರಂಭಿಸಿದಾಗ ಅದಕ್ಕೆ ವರ್ಗಾವಣೆಯಾಗುವ ಶಕ್ತಿಯ ಪ್ರಮಾಣವು ಕ್ರಮೇಣ ಕಡಿಮೆಯಾಗುತ್ತದೆ. ಬ್ಯಾಟರಿಯ ಮೇಲಿನ ಒತ್ತಡವನ್ನು ಕಡಿಮೆ ಮಾಡುವುದರಿಂದ PWM ಬ್ಯಾಟರಿ ಅವಧಿಯನ್ನು ಇನ್ನಷ್ಟು ವಿಸ್ತರಿಸುತ್ತದೆ. ಯಾಕಂದರೆ ಇದು ಬ್ಯಾಟರಿಯ ಮೇಲಿನ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಇದು ಬ್ಯಾಟರಿಗಳನ್ನು ಸಂಪೂರ್ಣವಾಗಿ ಚಾರ್ಜ್ ಮಾಡಿದ ಸ್ಥಿತಿಯಲ್ಲಿ ಅಥವಾ ತೇಲುವ ಸ್ಥಿತಿಯಲ್ಲಿ ಅನಿರ್ದಿಷ್ಟವಾಗಿ ಇರಿಸಬಹುದು. PWM ಚಾರ್ಜರ್ಗಳು ಹೆಚ್ಚು ಸಂಕೀರ್ಣವಾಗಿವೆ, ಆದರೆ ಅವುಗಳು ಯಾವುದೇ ಒಡೆಯಬಹುದಾದ ಯಾಂತ್ರಿಕ ಸಂಪರ್ಕವನ್ನು ಬಳಸದ ಕಾರಣ ಅವು ಹೆಚ್ಚು ಬಾಳಿಕೆ ಬರುತ್ತವೆ. ಸಂಕ್ಷಿಪ್ತವಾಗಿ PWM ನಿಯಂತ್ರಕವನ್ನು ಸೌರ ಫಲಕಗಳು ಮತ್ತು ಬ್ಯಾಟರಿಯ ನಡುವಿನ ಎಲೆಕ್ಟ್ರಾನಿಕ್ ಸ್ವಿಚ್ ಎಂದು ಪರಿಗಣಿಸಬಹುದು. ಬ್ಯಾಟರಿ ವೋಲ್ಟೇಜ್ ಅನ್ನು ಹೀರಿಕೊಳ್ಳುವ ವೋಲ್ಟೇಜ್ನಲ್ಲಿ ಹಿಡಿದಿಡಲು ಅಗತ್ಯವಿರುವಂತೆ ಸ್ವಿಚ್ ಅನ್ನು ಫ್ಲಿಕ್ ಆನ್ ಆಫ್ ಮಾಡಲಾಗಿದೆ. ಪಲ್ಸ್ ವಿತ್ ಮಾಡ್ಯುಲೇಟೆಡ್ PWM ಕೆಲವು ಲೋಡ್ಗಳಿಗೆ ಅಗತ್ಯವಿರುವ ಸೈನುಸೈಡಲ್ ತರಂಗಗಳನ್ನು ಲೋಡ್ನ ಅಗತ್ಯವನ್ನು ಪೂರೈಸುವ ರೀತಿಯಲ್ಲಿ ಮಾರ್ಪಡಿಸುತ್ತದೆ. ನಾವೀಗ ಈ ನಿಯಂತ್ರಕದ ವೈಶಿಷ್ಟ್ಯಗಳನ್ನು ನಾವು ಅರ್ಥ ಮಾಡಿಕೊಳ್ಳೋಣ. ಬ್ಯಾಟರಿ ಸಾಮರ್ಥ್ಯದ ಹೆಚ್ಚಿನ ಮೀಸಲು, ಹೀಟಿಂಗ್ ಮತ್ತು ಅನಿಲೀಕರಣದ ತಡೆಗಟ್ಟುವಿಕೆ ಮತ್ತು ಸಣ್ಣ ಅಪ್ಲಿಕೇಶನ್ಗಳಿಗೆ ಸೂಕ್ತ. PWM ನಿಯಂತ್ರಕವನ್ನು ಸೌರ ಫಲಕ ಮತ್ತು ಸೌರ ಉತ್ಪಾದನೆಯೊಂದಿಗೆ ಸಂಪರ್ಕಿಸುವ ವಿಧಾನ ಇಲ್ಲಿದೆ. ನೀವು ಈ ಕೆಳಗಿನ ಎಲ್ಲ ಉಪಕರಣಗಳು ಮತ್ತು ಸಲಕರಣೆಗಳನ್ನು ಹೊಂದಿರುವಿರಾ ಎಂದು ಖಚಿತಪಡಿಸಿಕೊಳ್ಳಿ. ಸೌರ ಫಲಕ, ಸೌರ ಬ್ಯಾಟರಿ ಸಂಪರ್ಕಿಸುವ ತಂತಿಗಳು, PWM ನಿಯಂತ್ರಕ, ವೋಲ್ಟ್ ಮೀಟರ್ ಮತ್ತು ಅಮ್ಮೀಟರ್, 75 ವ್ಯಾಟ್ಗಳ ಸೌರ ಫಲಕ, ಸೋಲಾರ್ ಬ್ಯಾಟರಿ 12 ವೋಲ್ಟ್ 100 ಆಂಪಿಯರ್ ಪ್ರತಿ ಗಂಟೆಗೆ,
ಸಂಪರ್ಕಿಸುವ ತಂತಿಗಳು, ಪಿಡಬ್ಲ್ಯೂಎಂ ನಿಯಂತ್ರಕ, ವೋಲ್ಟ್ ಮೀಟರ್ ಮತ್ತು ಅಮ್ಮೀಟರ್. ರೇಖಾಚಿತ್ರದ ಪ್ರಕಾರ ಘಟಕಗಳನ್ನು ಸಂಪರ್ಕಿಸಿ ಸೌರ ಫಲಕವನ್ನು ಸೂರ್ಯನ ಬೆಳಕಿನಲ್ಲಿ ಇರಿಸಿ. ಇನ್ಪುಟ್ ಔಟ್ಪುಟ್ ವೋಲ್ಟೇಜ್ಗಳನ್ನು ಪರೀಕ್ಷಿಸಿ. ನಿಮ್ಮ ಅವಲೋಕನಗಳನ್ನು ರೆಕಾರ್ಡ್ ಮಾಡಿ. ಸೋಲಾರ್ ಪ್ಯಾನೆಲ್ ಮತ್ತು ಸೋಲಾರ್ ಬ್ಯಾಟರಿಯೊಂದಿಗೆ ಪಿಡಬ್ಲ್ಯೂಎಂ ನಿಯಂತ್ರಕವನ್ನು ಸಂಪರ್ಕಿಸಲು ಮತ್ತು ಇನ್ಪುಟ್ ಔಟ್ಪುಟ್ ಕರೆಂಟ್ ಮತ್ತು ಬ್ಯಾಟರಿ ವೋಲ್ಟೇಜ್ ಅನ್ನು ವಿವಿಧ ಸಮಯದ ಮಧ್ಯಂತರಗಳಲ್ಲಿ ನಾವು ಈ ಸೆಷನ್ನ ಅಂತ್ಯಕ್ಕೆ ತಲುಪಿದ್ದೇವೆ. ಈಗ ನೀವು ಚಾರ್ಜ್ ನಿಯಂತ್ರಕದ ಅಗತ್ಯತೆ ಮತ್ತು ಪ್ರಕಾರಗಳನ್ನು ಗುರುತಿಸಲು ಸಾಧ್ಯವಾಗುತ್ತದೆ. ಸೌರ ಫಲಕ ಮತ್ತು ಸೌರ ಬ್ಯಾಟರಿಯ ಶಕ್ತಿಯನ್ನು ನಿಯಂತ್ರಿಸುವಲ್ಲಿ ಪಿಡಬ್ಲ್ಯೂಎಂ ನಿಯಂತ್ರಕದ ಪಾತ್ರವನ್ನು ವಿವರಿಸಿ ಮತ್ತು ಕರೆಂಟ್ ದಾಖಲಿಸಲು ಪಿಡಬ್ಲ್ಯೂಎಂ ನಿಯಂತ್ರಕವನ್ನು ಸೌರ ಫಲಕ ಮತ್ತು ಸೌರ ಬ್ಯಾಟರಿಯೊಂದಿಗೆ ಸಂಪರ್ಕಿಸುವ ಹಂತಗಳನ್ನು ಗುರುತಿಸಿ ವಿವರಿಸಲು ನಿಮಗೆ ಈಗ ಸಾಧ್ಯವಾಗುತ್ತದೆ.